ಇನ್ನು ಈ ಬಿಲಾವಲ್ ಭುಟ್ಟೋ ಅಂತ ಇದ್ದಾನೆ, ಬೆನಜೀರ್ ಭುಟ್ಟೋ ಮಗ. ಆತನ ತಾಯಿಯನ್ನು ಕಾಪಾಡ್ಕೊಳ್ಳೋಕೆ ಅವನ ಕೈಲಿ ಆಗಲಿಲ್ಲ, ಆತನ ತಾತನನ್ನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಅವ್ರ ದೇಶದವರೇ ಮುಗಿಸ್ಬಿಟ್ರು. ಅವ್ರ ತಾತನ ನೇಣು ಹಾಕಿದ್ರು, ಅವ್ರ ತಾಯಿಯನ್ನು ಬಾಂಬ್ ಬಿಟ್ಟು ಉಡಾಯಿಸಿದ್ರು. ಈಗ ಈತ ಭಾರತದ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದಾನೆ. ಭಾರತದ ರಾಜತಾಂತ್ರಿಕ ನಡೆಗೆ ಪತರಗುಟ್ಟಿದೆ ಪಾಕ್. ಹಾಗಾಗಿ ಭಾರತದ ವಿರುದ್ಧ ಮತ್ತೆ ರಕ್ತ ಕಾರಿದ್ದಾನೆ ಈ ಭುಟ್ಟೋ. ಯುದ್ಧ ನಡೆದಾಗ ರಕ್ತ ಹರಿಯುವುದು ನಿಶ್ಚಿತ. ಓಹೋ, ಯಾರಿಗಾರು ಗೊತ್ತಾ? ರಕ್ತನೇ ಹರಿಯೋದು, ಇನ್ನೇನು ಹರಿಯುತ್ತಲ್ಲ ಯುದ್ಧ ಅಂತಂದಮೇಲೆ. ಹಿಂದಿನ ಗೊಡ್ಡು ಹೇಳಿಕೆಯನ್ನು ಸಮರ್ಥಿಸ್ಕೊಂಡಿದ್ದಾನೆ. ಸಿಂಧು ನಮ್ಮದು ಮತ್ತು ನಮ್ಮದೇ ಆಗಿರುತ್ತದೆ. ಹಾಗೆ ಅಂದ್ಕೊಂಡಿರಿ ನೀವು. ಆ ಡ್ಯಾಮ್ ಹತ್ರ ಬರುಕುವಾಗಲ್ಲ ನಿಮ್ಮ ಕೈಲಿ. ಒಂದೋ ನಮ್ಮ ನೀರು ಅದರ ಮುಖಾಂತರ ಹರಿಯುತ್ತೆ, ಇಲ್ಲ ಅವರ ರಕ್ತ ಹರಿಯುತ್ತೆ. ಹೀಗಂತ ಪಾಕ್ನ ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಉದ್ದಟತನದ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಪಾಕಿಸ್ತಾನದ ನಾಗರಿಕರು ಈ ನಾಯಕರನ್ನ ಚೀತು ಅಂತ ಉಗಿತಾ ಇದ್ದಾರೆ. ನೀವು ಸ್ವಲ್ಪ ಸ್ಟೇಟ್ಮೆಂಟ್ ಕೊಡೋದನ್ನ ನಿಲ್ಲಿಸ್ರಪ್ಪ. ನಿಮ್ಮ ಸ್ಟೇಟ್ಮೆಂಟಿಂದ ಭಾರತ ಪ್ರಚೋದನೆಗೊಳಗಾಗಿ ದಾಳಿ ಮಾಡಿದ್ರೆ ನಾಳೆ ನಾವೆಲ್ಲ ಹೋಗೋಣ. ಇವರೆಲ್ಲ ಏನೋ ಇವ್ರ ಫ್ಯಾಮಿಲಿನೆಲ್ಲ ಬೇರೆ ದೇಶದಲ್ಲಿ ಸೇಫಾಗಿ ಇಟ್ಬಿಟ್ರು. ಈ ಭುಟ್ಟೋ ಮತ್ತು ಆ ಪಾಕಿಸ್ತಾನದ ಮೇಜರ್ ಜನರಲ್ ಇವರೆಲ್ಲರೂ ಪಾಪ ಬಡ ಜನ ಎಲ್ಲಿ ಹೋಗ್ಬೇಕು ಅವರು? ನಾಳೆ ದಿನ ಒಂದು ವೇಳೆ ಅಟ್ಯಾಕ್ ಆದರೆ ಇವ್ರ ಕೆಲಸನೇ ಇದು. ಸುಮ್ಮನೆ ಹೀಗೆ ಹೇಳಿಕೆ ಕೊಟ್ಟು ಇಂಡಿಯಾವನ್ನು ಪ್ರಚೋದನೆ ಮಾಡೋದು, ಆಮೇಲೆ ಪರಿಣಾಮವನ್ನು ಎದುರಿಸೋದು. ಆ ಕಾರ್ಗಿಲ್ ಯುದ್ಧದಲ್ಲೂ ಇದೇ ಆಗಿದ್ದು. ಒಂದು ಕೆಲಸ ಮಾಡ್ಬೇಕು, ಇವನನ್ನೇ ಸೈನ್ಯದ ಮುಖ್ಯಸ್ಥನ ಮಾಡಿಬಿಟ್ಟು ನಡಿಯಪ್ಪ ಯುದ್ಧ ಮಾಡು ಅಂತ ಬಿಡಬೇಕು. ಫಸ್ಟ್ ಅವ್ನು ಮಾಡೋ ಕೆಲಸ ಏನು ಗೊತ್ತವಾಗ? ಬ್ರಿಟನ್ ಫ್ಲೈಟ್ ಹತ್ಬಿಡ್ತಾನೆ. ಇವ್ರದೆಲ್ಲ ಅದೇ ಕೆಲಸ, ಹೆದರ್ಕೊಂಡು ಓಡೋಗಿ ಬ್ರಿಟನ್ನಲ್ಲಿ ಸೆಟ್ಲ್ ಆಗ್ಬಿಡೋದು. ಎಲ್ಲರೂ ಅದೇ ಕತೆ ಮಾಡೋದು. ಸುಮ್ಮನೆ ಬಾಯಿದೆ ಅಂತ ಮಾತಾಡ್ಕೊಂಡು ಒಟ್ಟಿನಲ್ಲಿ ನಿನ್ನ ತಲೆ ಮೇಲೆ ಚಪಡಿ ಕಲ್ಲು ಎಳ್ಕೊತಾ ಇದೆಯಾ ಅಂತ ಅವ್ನಿಗೆ ಅರ್ಥವಾಗ್ತಾ ಇಲ್ಲ. ಅವ್ರ ತಲೆ ಮೇಲೂ ಅಲ್ಲ, ಅವರೆಲ್ಲ ಸೇಫ್ ಆಗಿಬಿಡ್ತಾರೆ ಪಾಪ. ಆ ಪಾಕಿಸ್ತಾನದಲ್ಲಿರುವಂತಹ ನಾಗರಿಕರಿದಿರಲ್ಲ ಅವ್ರುಗಳಿಗೆ ತೊಂದರೆ. ಅದಕ್ಕೆ ಬಾಯಿ ಮುಚ್ಕೊಂಡಿರಿ ಅಂತ ಆ ದೇಶದ ಜನ ಇವ್ರನ್ನ ಕೇಳ್ತಿರೋದು. ಆದರೂ ಬಿಡ್ತಿಲ್ಲ, ಚೆನ್ನಾಗಿ ತಿಂದುಬಿಡ್ತಾರೆ. ತಿಂದ ಮೇಲೆ ಮಾತಾಡಬೇಕಲ್ಲ ಅಂತ ಮಾತಾಡೋದು ಅಷ್ಟೇ, ಏನೋ ದೊಡ್ಡ ಸ್ವತಂತ್ರ ಹೋರಾಟಗಾರರ ರೀತಿಯಲ್ಲಿ.